ಇಬ್ರು ಹರ ಹರ ನಾನೆಂತ ಪಾಪಿ ಲೋಕದಿ ಹರ ಹರ ನಾನೆಂತ ಪಾಪಿ ಹರಗೆ ನಮಿಸಿ ವರವ ಪಡೆವ ಹರಗೆ ನಮಿಸಿ ವರವ ಪಡೆವ ಹೇಗೆ ಯೋಗವಿಲ್ಲ ಲೋಕದೊಳಗೆ ಯೋಗವಿಲ್ಲ ಹರ ನಾನೆಂತ ಪಾಪಿ ಲೋಕದಿ ಹರ ಹರ ನಾನೆಂತ ಪಾಪಿ ಹೀನ ಜತಿಲಿ ಜನಿಸಿ ಸಹಜ ಬಳ್ವೆನು ಅರಸಿ ಹೀನ ಜತಿಲಿ ಜನಿಸಿ ಸಹಜ ಬಳ್ವೆನು ಅರಸಿ ಮನನೊಂದು ಬಳಲಿದೆನಲ್ಲ ಮನುಜ ಜನ್ಮ ನೊಂದಿತಲ್ಲ ಹರ ಹರ ನಾನೆಂತ ಪಾಪಿ ಲೋಕದಿ ಹರ ಹರ ನಾನೆಂತ ಪಾಪಿ. ಯಾವುದೋ ಒಂದು ಹಳೆ ಮಿಷಿನ್ ಬರ್ತದೆ ಸಾರು. ಏನಪ್ಪ ಸಮಾಚಾರ ನಿಂದು? ಹೇಳಪ್ಪ. ಅಲ್ಲ ಬುದ್ಧಿ, ಹೇಳು. ಹಾರನ ನಮ್ಮ ಮನೆ ಯಾಕೆ ಕಲ್ಯಾಣಿ ನೂಲ್ನಲ್ಲಿ ಮಾಡಿ ಈ ಸಂಗಮೇಶನ ಧರಿಸ್ಲಿ ಅಂತ ಹೇಳಿದ್ರೆ ಇವರು ಇದನ್ನ ಧರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರಲ್ಲ. ಯಾಕಪ್ಪ? ಅರಳಯ್ಯ ಶಿವಭಕ್ತ, ಮಹಾನ್ ಭಕ್ತ ಅಯ್ಯ. ಆಮೇಲೆ ಮಹಾನ್ ಭಕ್ತಪ್ಪ, ದೈವ ಭಕ್ತ. ಒಂದು ಅವಕಾಶ ಮಾಡಿಕೊಡತ್. ಇವನು ಮಹಾಶರಣ. ಹೌದಪ್ಪ. ಮಹಾಭಕ್ತನ. ಹೌದು. ನೀವ್ ಗೊತ್ತಾ ಇವನ್ ಯಾರು ಅಂತ? ಅರಳಯ್ಯಪ್ಪ ಶಿವಭಕ್ತ. ಶಿವಭಕ್ತ ಶಿವನೇ ಶಿವಭಕ್ತ ಅಲ್ಲ, ಒಲೆಯರ ಹರಳ ಇವನು. ಕೆರ ಒಲಿತಾನೆ ಊರವ್ರಿಗೆಲ್ಲ. ಉತ್ತಮರ ದೇವಸ್ಥಾನ, ಗುಡಿ ಒಳಗ್ ಬರಬಾರ್ದು. ಶಿವನಿಗೆ ಕೊಳೆ ಇಲ್ಲ, ಅಲ್ಲಿ ಜಾತಿ ಇಲ್ಲ ಅಯ್ಯ. ಯಾವ ಜಾತಿ? ಅವನಿಗೊಂದು ಅವಕಾಶ ಮಾಡ್ಕೊಡಪ್ಪ. ನಾನೇನೋ ಜನ್ವಾರ ಶಿವದಾರ ಎರಡು ಹಾಕವ್ನೆ ನಮ್ ಕಡೆ ಮಾಡ್ತಾ ಇರ್ತಾನೆ ಅನ್ಕೊಂಡ್ರೆ ಇವನ್ ಅವನ್ ಕಡೆನೆ. ಅವನ ಕಡೆನೆ ಅವೆಲ್ಲ ಆಗಲ್ಲ. ಒಂದು ಅವಕಾಶ ಮಾಡ್ಕೊಡಪ್ಪ. ಅಪವಿತ್ರ ಮಾಡ್ಬಿಟ್ರ ಪಾಪಿಗಳ. ಅಪವಿತ್ರ ದೇವ್ರೆಲ್ರು ಒಂದೇ ಅಂತೀರಾ, ಈಗ ನಮ್ಮನ್ನ ನೋಡಿದ್ರೆ ಹೊರಗಾಗ್ತೀರಾ? ನಿಮ್ ಜಾತಿ ನೋಡಲ್ಲ, ನಿಮ್ ರೀತಿ ನೋಡ್ತಾನೆ. ನಿಮ್ ರೀತಿನ ಯಾವನ್ನ ಎಲ್ಲೆಲ್ಲಿ ಇಕ್ಬೇಕು ಅಲ್ಲಲ್ಲೇ ಇಕ್ಕವನೆ. ಹಳೆ ಹೇಳ್ತೀರಾ? ಏನಿದು ಸ್ವಾಮಿ ಏನಿದು? ಅಯ್ಯೋ ಬುದ್ಧಿ, ನನ್ಕೊಂಡಂಗೆ ಬಂದ್ಬಿಟ್ರಲ್ಲ. ಅಡ್ಬುದ್ಧಿ ಬುದ್ಧಿ ಅಡ್ಬುದ್ಧಿ. ಕಲ್ಯಾಣ ಮಾತಾಯಿ ನಿನಗೆ ಮಂಗಳವಾಗಲಿ. ಅಯ್ಯ ಎನ್ನ ಗುಡಿಯ ಉದಯ್ಯ, ಅಯ್ಯ ಎನ್ನ ಗುಡಿಯ ಉದಯ್ಯ, ಗತಿ ಕಾಣೆನೋ ಬಿಡಬೇಡಯ್ಯ, ಗತಿ ಕಾಣೆನೋ ಬಿಡಬೇಡಯ್ಯ, ಅಯ್ಯ ಎನ್ನ ಗುಡಿಯ ಉದಯ್ಯ.
ಹರನೆ ನಿನ್ನಯ ಶಿವನ ನಿನ್ನಯ ನಾಮ ಭವತಾರಣ ಆನಂದ ಶುಭದಾಯಕ ಆನಂದ ಶುಭದಾಯಕ ಕರುಣಾಳು ಕರೆದಾಗ ಬರಬಾರದೆ ಕರುಣಾಳು ಕರೆದಾಗ ಬರಬಾರದೆ ಕೈಲಾಸ ಒಂದಾಗದೆ ಭೂಲೋಕ ಕೈಲಾಸ ಒಂದಾಗದೆ ಅಯ್ಯ ಎನ್ನ ಗುಡಿಯ ಉದಯ್ಯ ಶರಣು ಬಸವೇಶ ಶರಣು. ಕುಲ್ಗೆಟ್ ಹೋಯ್ತು ನಮ್ ಜಾತಿ ಎಲ್ಲ ಕುಲ್ಗೆಟ್ ಹೋಯ್ತು 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 ಯಾರು ಹೇಳಿ ಇವಾಗ ಯಾರು ಮಲಿಕೊಂಡ್ಬಿಟ್ಟವ್ರೆ ಅಯ್ಯೋ ಯಾರನ್ನ ಬಿಡಿಸ್ಕೊಂಡ್ಬರ್ಲಿ ಪಿತಾಜಿ. ಅರ್ಚಕರೇ ಇಲ್ಲಿ ಬಂದಿ ಹೇಳಿ ಸ್ವಾಮಿ. ನಡೆದ ಸಂಗತಿಯನ್ನು ವಿವರಿಸಿ. ಇಲ್ಲಿ ನಿಂತವನಲ್ಲ ಸ್ವಾಮಿ, ಇವನು ಸಾಮ್ಗಾರ. ಸಾಲದಕ್ಕೆ ಊರವ್ರಿಗೆಲ್ಲ ಕೆರವಲಿತಾನೆ. ಆ ಕೆರವಲಿಯ ದಾರದಲ್ಲಿ ಹಾರ ಮಾಡ್ಕೊಂಡ್ ಬಂದ್ಬಿಟ್ಟು ಶಿವಪ್ಪಂಗೆ ಹಾಕುವಂತಾನೆ. ಇದು ಸರಿನಾ ಸ್ವಾಮಿ? ಇದು ಮಹಾನ್ ಭಕ್ತ ಕಣರಳಯ್ಯ. ಮುಂದಕ್ಕೆ ಅರ್ಚಕರೇ ನಿಂತವ್ರು ಮಾತಾಡ್ತಾರೆ. ಮುಂದೆ ಕೊಲಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಬೇಡ ಅನ್ಯರಿಗ ಸಹ್ಯ ಪಡಬೇಡ. ಕಲಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುಡಿಯ ಬೇಡ ಸತ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ. ಇದೆ ಅಂತರಂಗ ಶೋಧೆ ಇದೆ ಬಾಹಿರಂಗ ಶೋಧೆ. ಇದೆ ಅಂತರಂಗ ಶೋಧೆ ಇದೆ ಬಾಹಿರಂಗ ಶೋಧೆ. ಇದೆ ನಮ್ಮ ಕೂಡಲ ಸಂಗಮನೊಲಿಸೋ ಪರಿ ಗಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುಡಿಯ ಬೇಡ ಅನ್ಯರಿಗ ಸಹ್ಯ ಪಡಬೇಡ. ಅರ್ಚಕರೇ ಸರಿಯಲ್ಲದೆ ಇನ್ನೇನು? ಲಿಂಗಕ್ಕೆ ಕಳೆಯುಂಟೆ ಕುಲ ಜಾತಿಗಳುಂಟೆ. ನಿಜವಾದ ಭಕ್ತನಿಗೆ ಆ ಪರಶಿವನೇ ಕೈವಲ್ಯವನ್ನು ಕಲ್ಪಿಸುವಲ್ಲಿ ಅವರನ್ನು ತುಚ್ಛೀಕರಿಸಿ ನೀವೇಕೆ ಕಾರಣರಾಗಲಿ? ಉತ್ತಮರೆಂದು ಹೇಳಿಕೊಳ್ಳುವ ಇದು ನಿಮಗೆ ಉತ್ತಮ. ಏನೋ ಎಡವಟ್ಟ ಇದ್ದಾರೆ. ಕಾಶಿಕಮ್ಮಾರನಾದ ಬೇಸಿ ಮಡಿವಾಳಿಯಾದ ಅಸಲಿಗೆ ಆಕ ಸಾಲಿಗನಾದ
ಕಾಸಿ ಕಮ್ಮಾರನಾದ ಬೇಸಿ ಮಡಿವಾಳಿಯಾದ ಅಸಲಿಗೆ ಆಗ ಸಾಲಿಗನಾದ ವೇದವನೋದಿ ಆರವನಾದ ವೇದವನೋದಿ ಆರವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದಲ್ಲಿ ಕರ್ಣದಲ್ಲಿ ಜನಿಸಿದವರುಂಟೆ ಜಗದಲ್ಲಿ ಇದು ಕಾರಣ ನಮ್ಮ ಕೂಡಲ ಸಂಗಮ ದೇವ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳಿಯಾದ ಅಸನಿಗೆ ಆಗ ಸಾಲಿಗನಾದ. ಅರ್ಚಕರು ಇವ ನಾರವ ಇವ ನಾರವ ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಈ ಕೂಡಲ ಸಂಗಮನ ಮನೆ ಮಗನೆನಿಸಯ್ಯ. ಓಹೋ, ಪೂಜಾರಪ್ಪನವರು ಗುಡಿಗೆ ಬೀಗ ಹಾಕಿ ಹೊಡರೆ ತಾಯಿ ಕಲ್ಯಾಣವ ಹರಳೆಯ ತಂದೆ, ನೀವು ತಂದಿರುವ ಈ ಹಾರವನ್ನು ಇಲ್ಲಿ ನಿಂತಿರುವ ಈ ಉದ್ದರಿಗೆ ಹಾಕಿ ಇವರೇ ಪರಶಿವನೆಂದು ಪೂಜಿಸಿ. ಶಂಕರ ಮಹಾದೇವ ಶಂಭೋ, ಶಂಭೋ ಶಂಕರ ಮಹಾದೇವ ಶಂಭೋ, ಕರ ಗೌರಿ ಮನೋಹರ ಭೋ ಶಂಕರ ಮಹಾದೇವ ಶಂಭೋ. ಶಂಭೋ ಹರ ಹರ ಶಂಕರ ಶಂಭೋ, ಶಂಭೋ ಹರ ಹರ ಶಂಕರ ಶಂಭೋ. ಪಾಲಿಪ ಭಕ್ತರ ಪಾಲಿಸ್ವತಂತ್ರ, ಪಾಲಿಪ ಭಕ್ತರ ಪಾಲಿಸ್ವತಂತ್ರ, ಶಂಭೋ ಶಂಕರ ಮಹಾದೇವ ಶಂಭೋ. ಅಪ್ಪಜಿ ಪಿಚಾಚಿ ಎಲ್ಲ ಹೋದ್ರೇನೋ ಮುಂಡೆ ಓಡುತ್ತೆ ಒದ್ದೋಡುತ್ತೆ ಬಾ ನನ್ನ ಮಗ. ನಾವು ಇನ್ನೊಂದ್ ದಿವಸ ಬರಬಾರ್ದು ಈ ಕಡೆಗೆ, ಮಕ ಹಾಕ್ಬಾರ್ದು ಪೆಮ್ನಳ್ಳಿ ಕಡೆಗೆ. ಒಳ್ಳೆ ಗಂಡ ಹಾ, ನಾಟೇಶನ್ ಗಂಡ್ಲ ಹಿಡ್ಕೊಂಡ್ ಬಂದಿದ್ದೀನಿ. ಎಲ್ಲ ಇವ್ರ ಮನೇಲಿ ಇತ್ತು, ಪಾರ್ವತಮ್ಮನವ್ರ ಮನೇಲಿ ಹೋಗಿ ಹೋಗಿ ಇಸ್ಕೊಂಡ್ ಬಂದಿದ್ದೀನಿ. ಎಲ್ಲ ಗಂಧ ಹಾಕಿ ಇಲ್ಲಿ ಇದೆ. ಯೋಚನೆ ಮಾಡೋಣ ಬಾ. ಆ ಪುಣ್ಯವಾದ ನಾ ಬಿಲ್ಪತ್ರ ಎಲ್ಲ ತಂದಿದ್ದೀನಿ, ಗರ್ಕೆ ಬಿಲ್ಪತ್ರ ತುಳಸಿ ಬಾರೋ, ಎಲ್ಲ ಬಾರೋ, ತಂದಿದ್ದೀನಿ. ಈ ಓ ಕಡೆ ಬಂದೆ, ಬಾರೋ. ಓ ಬಂದೆ 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 ಬಾರೋ. ಬಂದೆ ಬಂದೆ ಏ, ಅಯ್ಯಯ್ಯಪ್ಪ, ಬಂದ್ಬಿಟ್ಟದಲ್ಲೋ. ಓ, ಏನೋ ಪಿಚಾಚಿ. ಆಗೋಯ್ತಲ್ಲೋ. ಅಯ್ಯೋ ಪಿಚಾಚಿ ಲಿಂಗಪ್ಪ ಈಚೆ ಬಂದ್ಬಿಟ್ಟವನೆ. ಅವನು ಹಳ್ಳಯ್ಯ ಮಹಾ ಶಿವಶರಣ ಕಣೋ. ಅವ್ನ ಕಾಲಕ್ ಬಿದ್ದು ನನ್ ಕಾಲ ಮುಂದೆ ಪೂಜೆ ಮಾಡಿಸಿ ಕ್ಷಮೆ ಕೇಳದ್ ನಡಿಯೋ, ನನ್ ಕಾಲ ನಡಿಯೋ, ಹೋಗನ್ ಬಾರೋ ಯಪ್ಪ. ಕಾಲಲ್ಲಿ ಹೊದ್ಬಿಟ್ಟೆ, ಕಾಲ ನಡುಕ್ತಾರ. ಬಾ ಇಲ್ಲಿ ಬಾ, ಇಲ್ಲಿ ಬಾ, ಅಯ್ಯೋ, ಆಯ್ತಾ ಇಲ್ಲ, ನಡೆಯಕ್ಕೆ ಆಯ್ತಾ ಇಲ್ಲ, ಬಾರೋ. ಆಯ್ತಾ ಇಲ್ಲ. ಇದ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಅಲ್ಲ ಕಲ್ಯಾಣಿ, ಅವತ್ತು ಸಂಗಮೇಶ್ವರ ದೇವಸ್ಥಾನದಲ್ಲಿ ನಾನು ಶರಣು ಹೊಂದಿದ್ದಕ್ಕೆ ಆ ನಮ್ಮ ಬಸವೇಶ್ವರರು ಶರಣು ಹರಳಯ್ಯ ಶರಣು ಹರಳಯ್ಯ ಅಂತ 2 ಸಾರಿ ಶರಣು ಹೇಳಿ ನನ್ನ ಮೇಲೆ ಒಂದು ಶರಣನ್ನ ವರ್ಷಿದ್ದಾರೆ ಕಲ್ಯಾಣಿ. ಅದನ್ನು ಹೇಗೆ ತೀರಿಸೋದು ಅಂತ ಇಷ್ಟು ಚಿಂತೆ ಮಾಡ್ತಾ ಇದ್ದೀನಿ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಆ ಶರಣು ಹೇಳಿದಕ್ಕೆ ಈ ನಮ್ಮ ಚರ್ಮವನ್ನು ಸುಳಿದು ಅದರ ಚಪ್ಪಲಿಯನ್ನು ಮಾಡಿ ಅವರಿಗೆ ಕೊಟ್ಟರಾಯ್ತು. ಸೊ ನೀನು ಹೇಳೋ ಉಪಾಯ ತುಂಬ ಚೆನ್ನಾಗಿದೆ ಕಲ್ಯಾಣಿ. ನಿನ್ನ ಎಡತೊಡೆಯ ಚರ್ಮವನ್ನು ಮತ್ತು ನನ್ನ ಬಲ ತೊಡೆಯ ಚರ್ಮವನ್ನು
ಹದ ಮಾಡಿ ಆ ನಮ್ಮಪ್ಪನಿಗೆ ಚಪ್ಪಲಿ ಮಾಡಿಕೊಟ್ರೆ ನಾವು ಸಹ ಪುನೀತರಾಗ್ತೀವಿ. ಹೌದಲ್ಲವೇ? ಹಾಗೇ ಆಗಲಿ, ನಡೆಯಿರಿ. ಉಡಿದ ತಂತ್ರವನ್ನೀಗ ಅಣ್ಣಿ ಮಾಡಿದೆ ದಶವ ಬೆಳೆಸಲು ಬೇಗ. ಉಡಿದ ತಂತ್ರವನ್ನೀಗ ಮಾಡಿಸಿ ಮೋಸವನ್ನೀಗ ಬಿಜ್ಜಳ ವಂಶವ ತೊರೆಯೇ. ಉಡಿದ ತಂತ್ರವನ್ನೀಗ ಅಣ್ಣಿ ಮಾಡಿದೆ ದಶವ ಬೆಳೆಸಲು ಬೇಗ. ಉಡಿದ ತಂತ್ರವನ್ನೀಗ ಕಲ್ಯಾಣ ಲೋಕದ ಜನರಿಂದ ಕಲ್ಲಲ್ಲಿ ಒಡಿಸುವೆ ಬೇಗ. ಕಲ್ಯಾಣ ಜನರಿಂದ ಕಲ್ಲಲ್ಲಿ ಒಡಿಸುವೆ ಬೇಗ. ಉಡಿದ ತಂತ್ರವನ್ನೀಗ ಅಣ್ಣಿ ಮಾಡಿದೆ ದಶವ ಬೆಳೆಸಲು ಬೇಗ. ಉಡಿದ ತಂತ್ರವನ್ನೀಗ. ನಮಸ್ಕಾರ ಮಾಡುತ್ತೇನೆ. ಮಂಚಣ್ಣನವರೇ, ನಿಮಗೂ ನಮಸ್ಕಾರವಾಗಲಿ. ದರೇ, ನಾನು ನಿಮಗೆ ನಮಸ್ಕರಿಸಲಿಲ್ಲ. ನನ್ನ ನಮಸ್ಕಾರಕ್ಕೆ ನೀವು ಯೋಗ್ಯರೂ ಅಲ್ಲ. ಮಂಚಣ್ಣನವರೇ, ಇದೇನು ವ್ಯಂಗ್ಯದ ಮಾತು? ಮತ್ಯಾರಿಗೆ ನಮಸ್ಕರಿಸಿದ್ದೀರಿ? ಆ ವಂದನೆ ಮಾಡಿಸಿಕೊಳ್ಳಲು ಯೋಗ್ಯವಾಗಿರುವ ನಿಮ್ಮ ಮಂತ್ರಿಯ ಕೈಯಲ್ಲಿರುವ ಮುದ್ರೋಂಗರಕ್ಕೆ ನಾನು ನಮಸ್ಕರಿಸಿದೆನು. ಅದನ್ನು ಮಂಚಣ್ಣನವರೇ, ಬಸವೇಶ ಮಹಾಪ್ರಭು, ನಾನು ಕೊಟ್ಟ ಮುದ್ರೆಂಗರದಿಂದ ತಾನೇ ನೀನು ಶ್ರೇಷ್ಠನಾದದ್ದು. ಮುದ್ರೆಂಗರವನ್ನು ಕಳಚಿಟ್ಟು ಕೈ ಮುಗಿಯುವನಾಗು ಬಸವೇಶ. ಮಹಾಪ್ರಭು, ಚಾಡಿ ಮಾತಿಗೆ ಮನಸೋತು ನೀವು ಕೆಡುಕರಾಗೋಣವೇ? ನನ್ನ ಮುದ್ರಾಂಕಿತವನ್ನು ತೆಗೆದು ನಿಮಗೆ ನಮಸ್ಕರಿಸಿದ್ದಲ್ಲಿ ನೀವು ಬೆಂದು ಹೋಗುವೆ. ಸುಮ್ಮನಿರು ದೊರೆ. ಹಾದುದ್ದಾಗಲಿ ಮುಗಿ ಕರವನು ಬಸವೇಶ. ಮಹಾಪ್ರಭು, ಹಾದುದ್ದಾಗಲಿ ಮುಗಿ ಕರವನು ಬಿಡೆ ಎಂದಿಗೂ ನಿನ್ನನು ನಾನು. ಜೋಡಿಸಿ ಕರವ ಮುಗಿಯನಲ್ಲಿ ಜೋಡಿಸಿ ಕರವ ಮುಗಿನಿಯನಗೆ ಬಿಡೆ ದುಗುಡವ ಬಿಡುತ್ತಲಿ ನೀನೀಗ. ಆದದ್ದಾಗಲಿ ಮುಗಿ ಕರವನು ಬಿಡೆ ಎಂದಿಗೂ ನಿನ್ನನು ನಾನು. ಬಸವೇಶ. ಮಹಾಪ್ರಭು, ನಾನು ಕೀಳಾಗಿ ನೀನು ಮೇಲಾದ ಮೇಲೆ ನಾನು ಇದ್ದರೇನು ಸತ್ತರೇನು, ನೀನು ಕೈ ಮುಗಿಯಲೇಬೇಕು ಬಸವೇಶ. ದೊರೆ, ನಾನು ಮುಗಿದರೂ ಮುಗಿಯುತ್ತೇನೆ, ನೀನು ಬೆಂದು ಹೋಗುವೆ. ನಿನ್ನನ್ನು ಕೊಂದ ದೋಷವು ನನಗೆ ಬರುತ್ತದೆ. ಆದ್ದರಿಂದ ಆ ಸಿಂಹಾಸನದ ಗದ್ದುಗೆ ಎಂದು ಕೆಳಗಿಳಿದು ಬನ್ನಿ. ಆ ಗದ್ದುಗೆಗೆ ನಮಸ್ಕರಿಸುತ್ತೇನೆ. ಅದರ ಗತಿ ಏನಾಗುವುದೆಂದು ನೀವೇ ನೋಡುವಿರಿ. ಹಾಗೆ ಆಗಲಿ, ಕೈ ಮುಗಿಯುವನಾಗು ಬಸವೇಶ. ಎಲ್ಲೋ ಗದ್ದಿಗೆಯೇ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು. ಬಸವೇಶ. ಮಹಾಪ್ರಭು, ನಿನ್ನ ಮಹಿಮಾತಿಶಯವು ನನಗೆ ಗೊತ್ತಿಲ್ಲ. ನಿನ್ನ ಮನ ನೋಯಿಸಿದಕ್ಕೆ ಎನ್ನಲ್ಲಿ ಕ್ಷಮೆ ಇರಲಿ ಬಸವೇಶ. ಕೇಳಿದಯಾದೊರೆಯ ಕೀಳುವಾರ್ತೆಯನ್ನು ಬಸವಣ್ಣನೋರಕ ಅಕ್ಕಮಾದೇವಿ ಗರ್ಭಿಣಿಯಾಗಿಗಳು. ಬಸವೇಶ ನೋರಕ ಅಸಮಾಚಿನಾಗಮ. ಮಂಚಣ್ಣನವರೇ,
ಬಸವೇಶ ತೋರಕ್ಕ ಅಸಮಾಚಿ ನಾಗಮ್ಮ ಗಂಡ ಇಲ್ಲದೆ ಅವಳು ಮಂಚಣ್ಣನವರೇ, ಗಂಡ ಇಲ್ಲದೆ ಅವಳು ದಾರ್ಭಿಣಿಯಾಗಿಹಳು ದಯಾದರೆಯೇ. ದರೇ ಮಂಚಣ್ಣನವರೇ, ಕೇಳಿದೆಯಾ ಈ ಕೀಳು ವಾರ್ತೆಯನ್ನ? ಅದೇನು ಹೇಳುವರಾಗಿ ಮಂಚಣ್ಣನವರೇ? ದರೇ, ನಿಮ್ಮ ಮಂತ್ರಿಯಾದ ಬಸವಣ್ಣರ ಅಕ್ಕನಾದ ನಾಗಮ್ಮ ಶೀಲವತಿ ಗಂಡನಿಲ್ಲದೆ ಗರ್ಭಿಣಿ ಆಗಿರಳೆಂದು ಈಗ ತಾನೇ ತಿಳಿದೆನು ಪ್ರಭು. ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳಿವೆ? ಜಾಗೃತೆಗೆ ನಾಗಮ್ಮನ ಕರೆಸಿ ವಿಚಾರಿಸಿ. ಬಸವೇಶ ಮಹಾಪ್ರಭು, ನೀನು ನಮ್ಮ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿರುವ ನಿಮ್ಮ ಅಕ್ಕನಾದ ನಾಗಮ್ಮಳು ಗಂಡನಿಲ್ಲದೆ ಗರ್ಭಿಣಿಯಾಗಿರುವಳು. ನಿಮ್ಮ ಕೀರ್ತಿಗೆ ಕಳಂಕವಲ್ಲವೇ? ಅದೇನು ವಿಚಾರ ತಿಳಿಸುವರಾಗಿ ಬಸವೇಶ. ದೊರೆ, ಅಕ್ಕ ನಾಗಮ್ಮನಿಗೆ ವಿವಾಹವಾಗಿದೆ ಎಂಬುದು ಸತ್ಯಕ್ಕೆ ದೂರವಾದುದು. ಆ ಶಿವನಾಗನೇ ನಕ್ಕ ನಾಗಮ್ಮನ ಗಗನರು. ದೊರೆ ಮಂಚಣ್ಣನವರೇ, ಲೋಕದ ಡೊಂಕ ನೀವೇ ಕೆತ್ತಿಸುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳೆ. ನಿಮ್ಮ ಮನವ ಸಂತೈಸಿಕೊಳ್ಳೆ. ಲೋಕದ ಡೊಂಕ ನೀವೇ ಕೆತ್ತಿಸುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳೆ. ನೆರೆ ಮನೆ ದೋಕಕ್ಕೆ ಅಡವವನ ಮೆಚ್ಚ, ನೆರೆ ಮನೆ ದೋಕಕ್ಕೆ ಅಳುವವನ ಮೆಚ್ಚ. ನೆರೆ ಮನೆ ದೋಕಕ್ಕೆ ಅಳುವವನ ಮೆಚ್ಚ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಡೊಂಕ ನೀವೇ ಕೆತ್ತಿಸುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳೆ. ನಿಮ್ಮ ಮಾನವ ಸಂತೈಸಿಕೊಳ್ಳೆ. ಮಹಾಪ್ರಭು, ತಪ್ಪು ಮಾಡಿದವರು ಮಂಚಣ್ಣವರೇ, ತಪ್ಪು ಮಾಡಿದವರು ಯಾರಾದರೇನು? ಹೆಂಡತಿಯಾದರೇನು, ನನ್ನ ಅಕ್ಕನಾದರೇನು? ಮಾಡಬಾರದ್ದು ಮಾಡಿದರೆ ಆಗಬಾರದ್ದೇ ಆಗುತ್ತದೆ. ಆದ್ದರಿಂದ ನಿಮ್ಮ ಕಾರ್ಯದಂತೆ ನಿಮ್ಮ ಸನ್ನಿಧಿಯಲ್ಲಿ ವಿಚಾರಿಸಿ ಶಿಕ್ಷಿಪುದೋ ರಕ್ಷಿಪುದೋ ನಿಮ್ಮ ಕಾರ್ಯದಂತೆಯೇ ಮಾಡಿ ಮಹಾಪ್ರಭು. ದೊರೆ, ಬಸವಣ್ಣರು ಸತ್ಯವಂತರೇ, ಆದರೆ ಅವರು ಸಂಘ ಸಹವಾಸ ಸರಿಯಿಲ್ಲ. ಅವರು ಅಪ್ಪುಂಡು ಜಂಗಮರ ಜೊತೆ ಸೇರಿ ಅವರೂ ಪುಂಡರಾಗಿ ಈತರೂ ಪುಂಡರಾಗಿರು. ಜಾಗೃತೆಯಾಗಿ ನಾಗಮ್ಮನ ಕರೆಸಿ ವಿಚಾರಿಸಿ. ಮಂಚಣ್ಣನವರೇ, ಬಸವಣ್ಣನವರ ಮಾತಿನಿಂದ ನಂಬಿಕೆ ಸಾಲದು. ಯಾರಲ್ಲಿ ಜಾಗೃತಿಯಾಗಿ ಬಂಡಳಾದ ನಾಗಮ್ಮಳನ್ನು ರಾಜಸಭೆಗೆ ಕರೆದುಕೊಂಡು ಬರುವರಾಗಿ ಮಹಾರಾಜರಿಗೆ ವಂದಿಸುವೆ. ನಾಗಮ್ಮ, ಸತ್ಯವುಳ್ಳ ಶರಣೆಯಾಗಿ ನೀನು ಗಂಡನಿಲ್ಲದೆ ಯಾರಿಗೆ ಗರ್ಭಿಣಿಯಾಗಿರುವೆ ಅದನ್ನು ತಿಳಿಸೋಳಾಗು. ಗಾದೆಯೇ ಸಾಲು ಬಸರಿಯು ಮೋರಹರ ಶಿವ ಶರಣರು ನೀವು. ಗಾದೆಯೇ ಸಾಲು ಬಸರಿಯು ಮೋರಹರ ಶಿವ ಶರಣರು ನೀವು.
ಹೇಳುತ್ತೇನೆ, ಹೇಳಿದರೆ ಹೇಳು, ಇಲ್ಲವಾದರೆ ನಿನ್ನ ಜುಟ್ಟನ್ನು ಹಿಡಿದು ಥಟ್ಟನೆ ಹೊಡೆಯುವುದು ಭ್ರಷ್ಟಳೆ. ಶಿವ ಶಿವ ಬೇಗ ಬಾರೋ, ಶಿವ ಶಿವ ಬೇಗ ಬಾರೋ, ಬೇಗ ಬಾರೋ ಪರವತಾರೋ, ಬೇಗ ಬಾರೋ ಪರವತಾರೋ, ಶಿವ ಶಿವ ಬೇಗ ಬಾರೋ, ದುರುಳನು ಎಂದನು ಬಾಧಿಸುತ್ತಿರುವನು, ದುರುಳನು ಎಂದನು ಬಾಧಿಸುತ್ತಿರುವನು, ನೀಯನ್ನ ಪಾದವ ಕಾಯೋ ದೇವ, ಶಿವ ಶಿವ ಬೇಗ ಬಾರೋ, ಶಿವ ಶಿವ ಎಲ್ಲೋ ಎಲ್ಲೋ ಅಭಿಮಾನದ ಬಿಜ್ಜಳನೆ, ನಮ್ಮ ತಾಯಿಯನ್ನು ಹೀಗೆ ಹಿಂಸಿಸಿ ದುಃಖಿಸುತ್ತಿರುವೆಯ? ನಿನ್ನನ್ನು ಕೊಲ್ಲುವುದಕ್ಕಾಗಿ ಕಟ್ಟೆಯನವರ ಮಿಕ್ಕ ಪ್ರಸಾದದಿಂದ ಹುಟ್ಟುವ ಚನ್ನಬಸವಣ್ಣನನ್ನು ತಿಳಿದುಕೋ. ಮಾಂಚಣ್ಣನವರೇ, ಇದೇನು ಅದ್ಭುತವು, ಇದೇನು ಆಶ್ಚರ್ಯವು! ಪಿಂಡವೇ ಮಾತನಾಡುತ್ತಿದೆಯಲ್ಲ, ನನಗೆ ಭಯವಾಗುತ್ತಿದೆ. ಮುಂದೇನು ಗತಿ ಮಂಚಣ್ಣನವರೇ? ಪ್ರಭುಗಳೇ, ನೀವು ಲಯಕ್ಕಾದ ಮನುಷ್ಯರೇ ಅಲ್ಲ. ಈ ಸತ್ಯವುಳ್ಳ ಶರಣಿಗೆ ಇಷ್ಟೊಂದು ನಯಾ ನೀತಿಯಿಂದ ಹೇಳುವುದೇ? ದರದರನೆ ಎಳೆದು ತಂದು ತೀಡಿ ತಿವಿದು ಹೇಳಿಸಯ್ಯ, ಆಗ ಸತ್ಯಾಂಶ ಹೊರಬೀಳುವುದು. ಮಂಚಣ್ಣನವರೇ, ಬಸವೇಶ, ಇದೇನು ಪಿಂಡವೇ ಮಾತನಾಡುತ್ತಿದೆಯಲ್ಲ, ನನಗೆ ದಿಗಿಲಾಗುತ್ತಿದೆ. ದೊರೆ, ಇದು ಶಿವನ ಆಟ, ನಿನ್ನ ಆಟಕ್ಕೆ ತಕ್ಕ ಪ್ರತಿಫಲವಾಯಿತು. ಮಂಚಣ್ಣನವರೇ, ಮುಂದೇನು ಗತಿ? ನನಗೆ ದಿಗಿಲಾಗುತ್ತಿದೆ. ದೊರೆ, ನಾನೊಂದು ಉಪಾಯವನ್ನು ಹೇಳುವನು, ಕೇಳುವಿರಾ? ಅದೇನು ಹೇಳುವರಾಗಿ ಮಂಚಣ್ಣನವರೇ? ದೊರೆ, ಈ ಸತ್ಯವುಳ್ಳ ಶರಣಿಗೆ ಅಕ್ಕನಾದ ನಾಗಮ್ಮನನ್ನು ಪ್ರದಕ್ಷಿಣಾ ಪೂರ್ವಕವಾಗಿ ಬಂದು ಅವರ ಕಾಲನ್ನು ಹಿಡಿದುಕೊಳ್ಳಿ. ಛೇ ಛೇ, ಎಂದಿಗೂ ಸಾಧ್ಯವಿಲ್ಲ. ರಾಜ ನಾನಾಗಿ ಹೆಂಗಸ ಕಾಲನ್ನು ಹಿಡಿಯುವುದೇ? ಎಂದಿಗೂ ಸಾಧ್ಯವಿಲ್ಲ ಮಂಚಣ್ಣನವರೇ. ಕಷ್ಟ ಬಂದಾಗ ಕತ್ತೆ ಕಾಲಾದರೂ ಹಿಡಿಯಬೇಕು, ಹೆಂಗಸರ ಕಾಲ ಹಿಡಿಯೋದಕ್ಕೆ ಏನು? ಬನ್ನಿ ಪ್ರಭುಗಳೇ. ಮಂಚಣ್ಣನವರೇ, ಇದೆಂದಿಗೂ ಸಾಧ್ಯವಿಲ್ಲ. ಮನೀಸೋ ಮಹಾತಾಯಿಯೇ ಗಮ್ಮ ನೀನೋ, ಮನೀಸೋ ಮಹಾತಾಯಿಯೇ. ನಿನ್ನ ಮಹಿಮೆಯ ನಾನು ಮುನ್ನ ತಿಳಿಯಲೋದೆ, ನಿನ್ನ ಮಹಿಮೆಯ ನಾನು ಮುನ್ನ ತಿಳಿಯಲೋದೆ. ಚನ್ನಶಂಕರ ನಾಣೆಯೇ ನಾಗಮ್ಮ ನೀನು, ಮನ್ನಿಸೋ ಮಹಾತಾಯಿಯೇ. ನಾಗಮ್ಮ, ಅರಿಯದೆ ಮಾಡಿದ ಅಪರಾಧವನ್ನು ಮನಸ್ಸಿನಲ್ಲಿಡದೆ ನನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ತಾಯೇ. ದೊರೆ, ನನ್ನ ಅದೃಷ್ಟವಂತದ್ದು. ನೀನೇನು ಮಾಡಿದೆ? ನಿನ್ನ ರಾಜ್ಯ ಕಾರ್ಯದಂತೆ ಮಾಡಿದೆ. ನಿನ್ನ ತಪ್ಪೇನಿರುವುದು? ಯಾರಲ್ಲಿ ನಾಗಮ್ಮಳಿಗೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಗೃಹಕ್ಕೆ ಕಳಿಸುವರಾಗಿ. ಬಸವೇಶ ಮಹಾಪ್ರಭು, ಎನ್ನ ಅಪರಾಧವನ್ನು
ಮನಸ್ಸಿನಲ್ಲೆಡದೆ ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ಬಸವೇಶ. ಹರ ಒಪ್ಪಬೇಕು ಮಹಾಪ್ರಭು. ಎಲ್ಲರೂ ಹೊರಡಿ ರಾಜಸಭೆ ಮುಕ್ತಾಯವಾಯಿತು. ಈ ದೇಹ ಮೂರು ದಿನ ಅಲ್ಲವೇನೋ, ಮೃತ್ಯು ಸಣ್ಣ ಬೆನ್ನ ಹಿಂದೆ ಬಲ್ಲೇನೋ, ಅಷ್ಟರಲ್ಲೇ ಮಾನವ ಅದೇಕೋ ದಾನವ, ಐಸಿರಿಗೆ ಆಳಾಗಿ ಬಾಳಲೇಕೋ. ಈ ದೇಹ ಮೂರು ದಿನ ಅಲ್ಲವೇನೋ, ಮೃತ್ಯು ಸಣ್ಣ ಬೆನ್ನ ಹಿಂದೆ ಬಲ್ಲೇನೋ, ಅಷ್ಟರಲ್ಲೇ ಮಾನವ ಅದೇಕೋ ದಾನವ, ಐಸಿರಿಗೆ ಆಳಾಗಿ ಬಾಳಲೇಕೋ. ಕೈಯಲ್ಲೇ ಕೈಲಾಸ ಕಾಣಬೇಕ, ಸುಖ ಸಂತೋಷ ಸಂಪೂರ್ಣ ಇರಬೇಕ. ಕೈಯಲ್ಲೇ ಕೈಲಾಸ ಕಾಣಬೇಕ, ಸುಖ ಸಂತೋಷ ಸಂಪೂರ್ಣ ಇರಬೇಕ. ಧರೆಯಲ್ಲ ಆಳುವ ಆಸೆಯೇಕೋ, ಯಮ ಕಿಂಕರರು ಕಾದಿಹರು ಕಾಣೆಯೇನೋ. ಈ ದೇಹ ಮೂರು ದಿನ ಮೃತ್ಯು ಸಣ್ಣ ಬೆನ್ನ ಹಿಂದೆ ಬಲ್ಲೇನೋ, ಅಷ್ಟರಲ್ಲೇ ಮಾನವ ಅದೇಕೋ ದಾನವ, ಐಸಿರಿಗೆ ಆಳಾಗಿ ಬಾಳಲೇಕೋ. ಅತ್ಯಾಶೆ ಮಾನವನ ಶತ್ರುವಂತೆ, ಲೋಕಹಿತವಂತೆ ಜೀವನದ ಸೂತ್ರವಂತೆ. ಅತ್ಯಾಶೆ ಮಾನವನ ಶತ್ರುವಂತೆ, ಲೋಕಹಿತವಂತೆ ಜೀವನದ ಸೂತ್ರವಂತೆ. ಕರದಲ್ಲೇ ಕಾಣುವ ದೇವನಂತೆ, ಶಿವ ಕಿಂಕರರ ಕೈ ಬಿಡದೆ ಕಾವನಂತೆ. ಈ ದೇಹ ಮೂರು ದಿನ ಅಲ್ಲವೇನೋ, ಮೃತ್ಯು ಸಣ್ಣ ಬೆನ್ನ ಹಿಂದೆ ಬಲ್ಲೇನೋ, ಅಷ್ಟರ ಈ ದೇಹ ಮೂರು ದಿನ ಅಲ್ಲವೇನೋ, ಮೃತ್ಯು ಸಣ್ಣ ಬೆನ್ನ ಹಿಂದೆ ಬಲ್ಲೇನೋ, ಅಷ್ಟರಲ್ಲೇ ಮಾನವ ಅದೇಕೋ ದಾನವ, ಐಸಿರಿಗೆ ಆಳಾಗಿ ಬಾಳಲೇಕೋ. ನಾನು ಸಿದ್ದರಾಮಣ್ಣನು ಬಸವೇಶ್ವರರ ಅನುಭವ ಮಂಟಪಕ್ಕೆ ಬಂದಿರುವೆನು. ಓಹೋ, ಯಾರೋ ಹಿಂದೂದರರಂತೆ ಜಂಗಮರು ಬರುತ್ತಿರುವರು. ಜಗದ ಸಂಸಾರ ಸೋದಾತಿಸೋ ನೋಗಳಲ್ಲೇ ಸುಖ ಪಡಬಹುದೆಂದು, ಸೋದಾತಿಸೋ ಸೋದಾತಿಸೋ ನೋಗಳಲ್ಲೇ ಸುಖ ಪಡಬಹುದೆಂದು, ಸೋದಾತಿಸೋ ನೋಗಳಲ್ಲೇ ಸುಖ ಪಡಬಹುದೆಂದು, ಮದುವೆಯ ಮಾತೆ ಕೊಂಡಾದರೋದಿಂದ, ಮದುವೆಯ ಮಾಡಿಕೊಂಡಾದರೋದಿಂದ, ಜಗದ ಸಂಸಾರವಿದು ನೋಡೇ ನಮ್ಮ ಜಗದ ಮೇಲೆ ಬಂದ ಪಾಪದ ಫಲವಿದು, ಜಗದ ಸಂಸಾರವಿದು.
ಕಷ್ಟಗಳ ಒದಗಿರೆ ಪಾವನ ವಿಧ ವಿಧ ಕಷ್ಟಗಳ ಒದಗಿರೆ ಪಾವನ ವಿಧ ವಿಧ ಕಷ್ಟಗಳ ಒದಗಿರೆ ಪಾವನ ಮಧುರಿ ಪಾನ ಪಾವ ಮರೆತು ನೋಡಿ ಮಧುರಿ ಪಾನ ಮಾವ ಮರೆತು ನೋಡಿ ಜಗದ ಸಂಸಾರವೇನು ನೋಡೇ ನಮ್ಮ ಜಗಲನೇರಿ ಬಂದ ಪಾಪದ ಇದು ಜಗದ ಸಂಸಾರವೇನು ಅಯ್ಯ ಬಸವಣ್ಣನವರ ಮನೆಗೆ ಕರೆದುಕೊಂಡು ಹೋಗುವೆಯಾ? ಆಗಲಿ ಬನ್ನಿ ಸ್ವಾಮಿ, ಕರೆದುಕೊಂಡು ಹೋಗುವೆನು. ಬಸವೇಶ್ವರರಿಗೆ ನಮಸ್ಕರಿಸುತ್ತೇನೆ. ಶರಣು ಶರಣಾರ್ಥಿ. ನೀವು ಯಾರು? ಸಮಾಚಾರವೇನು? ಸ್ವಾಮಿ, ನನ್ನ ಹೆಸರು ಸಿದ್ದರಾಮಣ್ಣ ಎಂದು ಕರೆಯುವರು ಸ್ವಾಮಿ. ಓರ್ವ ಜಂಗಮರು ನಿಮ್ಮನ್ನು ನೋಡಲು ಬಂದಿರುವರು ಸ್ವಾಮಿ. ಬಹಳ ಮರ್ಯಾದೆಯಿಂದ ಅವರನ್ನು ಕರೆದುಕೊಂಡು ಬನ್ನಿ. ಆರಮೋರನೆ ಮಾಡಿ ಊರರಲ್ಲೊಂದಾಗೆ ಆರಮೋರನೆ ಮಾಡಿ ಊರರಲ್ಲೊಂದಾಗೆ ಏರಿ ಬರುವ ತುಕಾರ ಅಮರ ಮಾತಾವೇನು ಏರಿ ಬರುವ ತುಕಾರ ಅಮರ ಮಾತಾವೇನು ಜಗದ ಸಂಸಾರವೇನು ನೋಡೇ ನಮ್ಮ ಜಗಲದೇರಿ ಬಂದ ಪಾಪದ ಪಾಪವೇನು ಜಗದ ಸಂಸಾರವೇನು. ಮಹಾಸ್ವಾಮಿ ಪ್ರಭುವೇ, ತಮಗೆ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಬಸವೇಶನೇ, ನಿಮ್ಮೀರುವರೆಗೆ ಮಂಗಳವಾಗಲಿ. ಮಹಾಸ್ವಾಮಿ ಪ್ರಭುವೇ, ಜಂಗಮ ರೂಪ ಧರಿಸಿ ನಮ್ಮನ್ನು ಈ ರೀತಿ ಎಳಿಸಬಹುದೇ? ಬಸವೇಶನೇ, ಮಹಾಪ್ರಭು, ಇಷ್ಟು ಸಂಪದ್ಭರಿತ ಕಾಲದಲ್ಲಿ ನಮ್ಮನ್ನು ಹೇಗೆ ಗುರುತಿಸಬಲ್ಲಿರಿ? ಪ್ರಭುವೇ, ವಚನದಲ್ಲಿ ನಾಮಾಮೃತ ತುಂಬೆ ನಯನದಲ್ಲಿ ನಿಮ್ಮ ಮೋರುದೆ ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ ನಯನದಲ್ಲಿ ನಿಮ್ಮ ಮೋರುದೆ ತುಂಬೆ ಮನದಲ್ಲಿ ನಿಮ್ಮ ನೆನಹೋ ತುಂಬೆ ಮನದಲ್ಲಿ ನಿಮ್ಮ ನೆನಹೋ ತುಂಬೆ ಕಿವಿಯಲ್ಲಿ ನಿಮ್ಮ ಕಿರುತೆ ತುಂಬೆ ಕಿವಿಯಲ್ಲಿ ನಿಮ್ಮ ಕಿರುತೆ ತುಂಬೆ ಕೂಡಲ ಸಂಗಮ ದೇವಾಲಯ ಮಯ ಕೂಡಲ ಸಂಗಮ ದೇವಾಲಯ ಮಯ ಚರಣ ಕಮಲದೊಳಗಾನವು ತುಂಬೆ ಸಲೀಲಾಮಾಮೃತ ತುಂಬೆ ಅನನಲ್ಲಿ ನಿಮ್ಮ ಕೇರೊಗೆ ತುಂಬೆ. ಮಹಾದೇವ, ಮಹಾಸ್ವಾಮಿ ಬಸವೇಶ, ಪ್ರಭುವೇ, ನಾನಷ್ಟು ಅಜ್ಞಾನಿಯಲ್ಲವೋ? ನನ್ನನ್ನು ಈ ರೀತಿ ಏಳಿಸಕೂಡದು. ಕಾಪಾಡು ದೇವನೇ ಕೋಪವ ಮಾಡದೆ
ಪ್ರಭುವೇ, ತನು ಮನ ಧನ ನಿನ್ನ ಅಧೀನ ಮಾಡಿರ್ತೇನೆ, ಮನ್ನಿಸಬೇಕಯ್ಯ ಶಂಕರ. ಈ ಪುಣ್ಯ ಸಿಂಹಾಸನವನ್ನೇರಿ ಶೂನ್ಯ ಪೀಠವನ್ನು ಅಲಂಕರಿಸುವರಾಗಿ ಆಜ್ಞಾ ಪಾದ್ಯ ಆಚಮನಗಳಿಂದ ನಿಮ್ಮನ್ನು ಸತ್ಕರಿಸುತ್ತೇನೆ. ಆಶೀರ್ವದಿಸಬೇಕಯ್ಯ ಶಂಕರ. ಬಸವೇಶನೇ, ಮಹಾಸ್ವಾಮಿ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿರುವೆನು. ನಾನೇ ನೀನಾಗಿರುವೆ. ನಿನ್ನ ಭಕ್ತಿ, ನಿನ್ನ ಸೌಜನ್ಯ, ಔದಾರ್ಯಾದಿಗಳು ಬಹು ಶ್ಲಾಘನೀಯವಾಗಿದೆ. ನಿನಗೆ ಶ್ರೇಯಸ್ಸಾಗಲಿ. ನಾನಿನ್ನು ಶ್ರೀಶೈಲಕ್ಕೆ ಹೋಗಿ ಬರ್ತೇನೆ. ಮಹಾದೇವ, ನಾನು ನೆನೆಸಿದಾಗ ಕರುಣವೀಯವ ಹಾಗೆ ವರವ ನೀಡಬೇಕಯ್ಯ ಶಂಕರ. ತಥಾಸ್ತು, ಹಾಗೆ ಆಗಲಿ ಬಸವೇಶ. ಮಹಾಸ್ವಾಮಿ, ಜಂಗಮರು ಹಸಿದಿರುತ್ತಾರೆ, ಹಸನವೀಯಲು ಹೊರಡು. ಮಪ್ಪಣೆ ಮಹಾಪ್ರಭು, ಮಾಡುತ್ತೇವೆ. ಶರಣು ಶರಣಾರ್ಥಿ ಬಸವ ತಂದೆ. ಶರಣು ಶರಣಾರ್ಥಿ, ಶಿವ ಶರಣಾರ್ಥಿ. ಹರಳೆಯ ತಂದೆ ಬಸವ ತಾಯಿ ತಂದೆ. ಕಲ್ಯಾಣವ, ಏನು ಸಮಾಚಾರ? ಬಸವ ತಂದೆ, ಈ ಜೋಡುಗಳನ್ನು ಒಪ್ಪಿಸಿಕೊಳ್ಳಬೇಕು ತಂದೆ. ಆಹಾ, ಎಂತಹ ಅದ್ಭುತವಾದ ಪಾದರಕ್ಷೆಗಳಿವು. ಇಂತಹ ಪಾದರಕ್ಷೆಗಳನ್ನು ನಾನು ಹಿಂದೆಂದಿಯೂ ನೋಡೇ ಇರಲಿಲ್ಲವಲ್ಲ. ಇದನ್ನು ಯಾವುದರಿಂದ ಮಾಡಿರುವಿರಿ? ನಮ್ಮ ದೇಹದ ಚರ್ಮದಿಂದ ಹದ ಮಾಡಿದ್ದೇವೆ. ಶಿವ ಶಿವ, ಎಂತ ಅನಾಹುತ ಮಾಡಿದಿರಿ ಕರಳೆಯ ತಂದೆ. ಅಂದು ಏತಕ್ಕಾಗಿ ಈ ರೀತಿ ಮಾಡಿದಿರಿ? ಒಂದು ಸಂಗಮೇಶ್ವರನ ಗುಡಿಯಲ್ಲಿ ನಾನು ಒಂದು ಬಾರಿ ಶರಣು ಹೇಳಿದ್ದಕ್ಕೆ ತಾವು 2 ಬಾರಿ ಶರಣು ಹೇಳಿ ನನ್ನ ತಲೆಯ ಮೇಲೆ ಒಂದು ಶರಣುವನ್ನು ಹೊರಿಸಿದರಿ. ಆ ಸಾಲವನ್ನು ತೀರಿಸಲು ಹೀಗೆ ಮಾಡಿದೆವು ಬಸವ ತಂದೆ. ಇಲ್ಲ ಅರಳೆಯ ತಂದೆ, ಇಲ್ಲ. ಸಂಗಮನಾಥ, ಈ ಪಾದರಕ್ಷೆಗಳು ಪಾದದಲ್ಲಿ ಬಿಡುವುದು ಆಗುತ್ತಿಲ್ಲ. ಇದನ್ನೇನಿದ್ರು ನನ್ನ ಶಿರದ ಮೇಲೆ ಹೊರಬೇಕಾಗಿರುವ. ಬೇಡ ಬೇಡ ಬಸವ ತಂದೆ, ಇವನ್ನು ಕಾಲವನ್ನು ಮೆಡುವುದನ್ನು ತಲೆಯ ಮೇಲೆ ಇಡಬೇಡಿ ಬಸವ ತಂದೆ. ದಯವಿಟ್ಟು ಪಾದುಕೆಯನ್ನು ಕಾಲಿನಲ್ಲಿ ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ. ಅರಳೆಯ ತಂದೆ, ನಿಮ್ಮ ಪವಿತ್ರ ದೇಹದ ಚರ್ಮದಿಂದ ಮಾಡಿದ ಈ ಪಾದರಕ್ಷೆಗಳು ಮನುಷ್ಯರ್ಯಾರು ಬಿಡುವುದು ಬೇಡ. ಇದು ನಿಮ್ಮ ತ್ಯಾಗದ ಮೂಕ ಸಾಕ್ಷಿಯಾಗಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಒಳ್ಳೆಯ
ಒಳ್ಳೆಯದಾಗಲಿ. ಸಂಗನ ಬಸವೇಶ ದಯ ತೋರಿದ ನಮ್ಮ ಕೈ ಹಿಡಿದು ಕಾಪಾಡಿದ ಸಂಗನ ಬಸವೇಶ ದಯ ತೋರಿದ ನಮ್ಮ ಹಿಡಿದು ಕಾಪಾಡಿದ ಜಾತಿ ಮತ ಒಂದೇ ಎಂಬುದ ಅರುಹಿದ ಜಾತಿ ಮತ ಒಂದೇ ಎಂಬುದ ಅರುಹಿದ ಭಕ್ತಿಯ ಮಾರ್ಗವತ ತೋರಿದ ನನ್ನ ಬಸವೇಶ ದಯ ತೋರಿದ ನಮ್ಮ ಕೈ ಹಿಡಿದು ಕಾಪಾಡಿದ ಮನುಜ ಜನ್ಮದೊಳ್ ಹೀನ ಜತಲಿ ಮುಟ್ಟಿ ಮಮತೆಯ ಕರುಣಿಸಿ ಮನುಜ ಜನ್ಮದಲೊಟ್ಟಿ ಮಮತೆಯ ಕರುಣಿಸಿ ದಾಸೋಹ ಅನುಭವ ಮಂಟಪ ರಚಿಸಿ ದಾಸೋಹ ಅನುಭವ ಮಂಟಪ ರಚಿಸಿ ಕಾಯಕ ಕೈಲಾಸ ಎಂಬುದ ತೋರಿ ಕಾಯಕ ಕೈಲಾಸ ಎಂಬುದ ತೋರಿ ಭಕ್ತಿಯ ಪದವ ತೋರಿದ ಸಂಗನ ಬಸವೇಶ ತೋರಿದ ನಮ್ಮ ಕೈ ಹಿಡಿದು ಕಾಪಾಡಿದ ಕಾಪಾಡಿದ ಏನು ಹಳ ಆ ಬೂದಿ ಬಳಕ ಬಸವನ್ ಜಪ ಮಾಡ್ಕೊಂಡು ವಾಟಿಯಲ್ಲೋ ಎಷ್ಟೋ ಸೊಕ್ಕು ನಿನ್ಗೆ. ನಾನು ಎಷ್ಟು ದಿವಸದಿಂದ ಹೇಳ್ ಕಳಿಸ್ತಾ ಇದ್ದೀನಿ ನಿನ್ಗೆ, ನನ್ಗೊಂದ್ ಜೊತೆ ಜೋಡ್ಬೇಕು, ಅದ್ರ ಅಳತೆ ತಗೊಂಬಾ ಅಂತ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ. ಬಿಡುವಿಲ್ಲದ ಕಾರಣ ನಾನು ಒಂದು ಜೊತೆಯ ಜೋಡನ್ನು ತಮಗೆ ಮಾಡಿಕೊಂಡು ಬರಲು ಸಾಧ್ಯವಾಗಲಿಲ್ಲ ಬುದ್ಧಿ. ಎಲ್ಲಿ ಸಿಗುತ್ತೆ ನಿನಗೆ ಬಿಡುವು? ಸೊಕ್ಕು ಪೂಜೆ ಪುನಸ್ಕಾರ ಅಂತ ಎಲ್ಲ ಮಾಡ್ತಾ ಇದ್ರೆ ಬಿಡುವೆಲ್ ಸಿಗ್ತದೆ ನಿನಗೆ. ಉತ್ತಮರ ನೆಳ್ಳು ನಿಮ್ಮೇಲೆ ಬೀಳ್ಬಾರ್ದು ಅಂತ ಇದ್ರೆ ಆ ವಲ್ಗೇರಿಲಿ ಇರ್ಬೇಕಾರ್ದವರೆಲ್ಲ ಅವ್ರು ರಾಜಬೀದಿಲಿ ಇರ್ತೀರ. ಎಷ್ಟು ಮಟ್ಟಿಗೆ ನಿಮಗೆ ಸೊಕ್ಕೈತೋ? ಸೊಕ್ಕಲ್ಲ ಬುದ್ಧಿ, ಸೊಕ್ಕಲ್ಲ. ಆ ಬಸವ ತಂದೆ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ ಬುದ್ಧಿ. ಹೇಳು. ಥೂ, ಆ ಬೂದಿ ಬಳಕನ ಹೆಸರೆತ್ತು ಬೇಡ. ಆ ಕುಲ್ಗೆಟ್ಟು ಆ ಬಸವ ಆ ಜಾತಿನೆಲ್ಲ ಕೆಡಿಸಿ ಅಧ್ವಾನ ಮಾಡಿಕ್ಬಿಟ್ಟವನು. ನನಗೂ ಉಪದೇಶ ಮಾಡಕ್ತಾನೆ. ಥೂ ನೀನ್ನ. ಏನು ಅದು ಅರಳ ತಲೆ ಮೇಲಿರೋದು? ಒಂದು ಜೊತೆ ಚಮ್ಮಾವಿಗೆ ಬುದ್ಧಿ. ಓಹೋ, ಇದನ್ನೇ ಪೂಜೆ ಮಾಡಕ್ ಇಟ್ಕೊಂಡಿದ್ಯೇನೋ? ಹೌದು ಬುದ್ಧಿ. ಬಸವೇಶ್ವರು ಇವುಗಳನ್ನು ನೋಡಿ ಇವನ್ಯಾರು ಮನುಷ್ಯರ್ಯಾರು ಮೆಟ್ಟುವಂತಿಲ್ಲ, ಇದು ಸಂಗಮೇಶ್ವರನು ಮಾತ್ರ ಮೆಟ್ಟಬಹುದು ಅಂತ ಹೇಳಿ ಇದನ್ನ ಹಿಂದಕ್ಕೆ ಕೊಟ್ಟಿದ್ದಾರೆ ಬುದ್ಧಿ.
ಎಂತಹ ಅದ್ಭುತವಾಗಿವೆ ಇವನ್ನು ಮಿಡಕ್ಕೆ ಆ ಬೂದಿ ಬಳಕ ಬಸವನಿಗೆ ಎಲ್ಲಿದೆ ಯೋಗ್ಯತೆ? ಇದರ ದುಪ್ಪಟ್ಟು ಬೆಲೆ ಏನು ಕೊಡ್ತೀನಿ, ಕೊಡೋ ಇಲ್ಲಿ ಅರಳ. ಬೇಡ ಬುದ್ಧಿ, ಇವನ್ನ ಮಾರ್ಲಿಕ್ಕೆ ತಂದಿಲ್ಲ. ಏನೋ ಅರಳ, ಆ ಬೂದಿ ಬಳಕ ಬಸವ ಹೇಳಿದ್ನಂತೆ, ಇವನು ಕೊಡಲ್ವಂತೆ. ಬೇಡ ಬುದ್ಧಿ, ನಿಮಗೆ ಬೇಕಾದ್ರೆ ಬೇರೆ ಇನ್ನೊಂದು ಜೋಡು ಮಾಡ್ಕೊಡ್ತೀವಿ. ಕೇಳಬೇಡಿ, ಬೇರೆ ಗಿರೆ ಬೇಡ, ನನಗೆ ಇವೇ ಬೇಕು. ಬುದ್ಧಿ, ಇವನ್ನ ಮೆಟ್ಟಿದ್ರೆ ಒಂದೋಗಿ ಒಂದಾದತ್ತು. ದಯವಿಟ್ಟು ಇದನ್ನ ಕೇಳಬೇಡಿ ಬುದ್ಧಿ. ಹಿಂಗೆ ಹೇಳಿದ್ರೆ ನಿನಗೆ ಸಾಕಾಗಲ್ಲ. ಕೊಡ ಇಲ್ಲ, ಕಿತ್ಕೊಳ್ತೀನಿ. ಬೇಡ, ನಿಮಗೆ ಬೇಕಾದ್ರೆ ಬೇರೆ ಜೋಡನ್ನೇ ಮಾಡಿ ಕೊಡುವೆ. ಇವೇ ಬೇಕು. ಅಯ್ಯೋ ಉರಿ 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 ಉರಿ, ಅಯ್ಯೋ ಉರಿ 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 ಉರಿ, ಕಾಲು ಕೈಯಾಗೆಲ್ಲ ಉರಿ ಉರಿ ಉರಿ. ಏನಪ್ಪ ಮಾಡ್ಲಿ ಆ ಬೂದಿ ಬಳಕ, ಏನ್ ಮಾಡ ಶೂನ್ಯ ಮಾಡೋನು. ತಡಿ, ಮೊದ್ಲು ಹೋಗಿ ಆ ಮಂತ್ರವಾದಿ ತಕ್ಕೋತೀವಿ. ತಡಿ, ಆ ಮಂತ್ರವಾದಿ ತಕ್ಕೋತೀವಿ. ಏನ್ ಸ್ವಾಮಿ, ಏನ್ ಆಯ್ತು? ಮಂತ್ರವಾದಪ್ಪನವ್ರೆ, ಮೈಯೆಲ್ಲ ಉರಿಕಂಡ್ರಿ, ಕೈಯೆಲ್ಲ ಉರಿಕಂಡ್ರಿ, ಕಾಲೆಲ್ಲ ಉರಿಕಂಡ್ರಿ. ಎಲ್ಲಿ ಬನ್ನಿ, ಈ ಕಡೆ ನೋಡ್ತೀನಿ. ಏನ್ ಮಾಡ್ಕೊಂಡ್ರಿ ಉರಿ ಬರುವಂತದ್ದು? ಎಲ್ಲಾ ಉರಿ 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 ಉರಿ. ಏನ್ ಮಾಡಕ್ ಹೋಗಿದ್ರಿ ಉರಿ ಬರಕ್ಕೆ? ಹಳೆ ಇಂಥವ್ 2 ಪಾದರಕ್ಷೆ ಇಸ್ಕೊಂಡ್ ಮೆಟ್ಕೊಂಡೆ ಕಣಪ್ಪ. ಅದಕ್ಕೆ ಉರಿ ಉರಿ ಅದೇನ್ ಮಾಟ ಮನ್ಸ ಹಾಕ್ಬಿಟ್ಟವನು. ಆ ಬೂದಿ ಬಳಕ ಬಸವಂದೇ ಇದೆಲ್ಲ ಕಿತಾಪತ್. ಇರ್ಲಿ ಬಿಡಿ, ನಾನು ಇದ್ದೀನಲ್ಲ. ನಾನು ಇರೋದೇನ್ಕೆ ಕೊಳ್ಳೇಗಾಲದ ಪಂಡಿತ, ಅದಕ್ಕೆ ಬಂದಿದ್ದೆ ಪಂಡಿತ್ರೆ. ಮತ್ತು ಈ ಉರಿ ಚೇಂಜ್ ಮಾಡಿ, ಉರಿ ಉರಿ ಸರಿ 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 ಉರಿ 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 ಉರಿ. ರಾಮ್ ರೀಂ ಛೋಂ ರೀಂ ಛಾಂ ರೀಂ ರೂಂ ಮಾಯ್ ಜೋಯ್ ಮೋಯ್ ಮೋಯ್ ಫಟಕ್ ಹೋಯ್ತಾ? ಅಯ್ಯೋ, ಏನ ಕೈಯಾಗಿದ್ದು ಕಾಲಾಗಿದ್ದು ಶರೀರಕ್ಕೆ ವ್ಯಾಪಿಸ್ಬಿಡ್ತಲ್ಲ. ಅಯ್ಯೋ, ನಮ್ಮ ಮಂತ್ರ ಶಕ್ತಿ ನಂಗೆ ಎಡಿಂದ ಮೇಲಕ್ಕೆ ಬಂದು, ಮೇಲಿಂದ ನೆತ್ತಿಗೆ ಬಂದು, ನೆತ್ತಿಂದ ಹಾರ್ಬಿಡ್ತದೆ. ಈಗಾಗ್ಲೇ ಆರ್ತಾ ಇದೆ ಕಣಪ್ಪ. ಉರೇ 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 ಉರೇ. ನಮ್ಮ ಮಂತ್ರ ಶಕ್ತಿ ನಂಗೆ ಸರಿಯಾಗಿ ಅದ್ ಏನ್ ಮಂತ್ರ ಆಗ್ತೀವಿ ಆಟ ಮಾಡಿ. ರಾಮ್ ರೀಂ ಭೂಮ್ ರಾಮ್ ಏ ಭೀಮ್ ರಾಮ್ ಅಮ್ಮ ಹೋಯ್ತೇನಪ್ಪ ಫಟ್. ಅಯ್ಯೋ, ಉರಿ 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 ಇನ್ನೂ ಜಾಸ್ತಿ ಆಗೋಯ್ತಲ್ಲ. ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿಂದ ನೆತ್ತಿಗೆ ಬಂದಿದೆ, ನೆತ್ತಿಯಿಂದ ಆರಿಸ್ಬಿಡ್ತೀನಿ. ಇನ್ನೊಂದ್ ಮಂತ್ರ ಇರು. ಹೇಳಪ್ಪ, ಏನ್ ಮಂತ್ರ ಆಗ್ತೀಯ? ಆಗಪ್ಪ ಬೇಗ, ನನ್ಗೆ ಹೋಗ್ಲರ್ಸಪ್ಪ. ನೋವು ನೋವು ಉರಿ ಉರಿ ಉರೇ ಉರೇ ಉರೇ. ಹೊಟ್ಟೆ ಒಳಗೆ ಜಾಸ್ತಿ ಉರಿ. ಛೋಂ ಭಾಮ್ ಐ ಫ್ರಕ್ ಹೋಗ್ಲಿಲ್ವಾ? ಹೋಗ್ಲ ಕಣಪ್ಪ. ಯಾಕೋ ಮಂತ್ರಕ್ಕೆ ಬರ್ತಾ ಇಲ್ಲ? ಮಂತ್ರಕ್ಕೆ ಬರ್ತಾ ಇಲ್ಲ. ಪಂಚಾಂಗ ನೋಡಿ ಹೇಳ್ತೀನಿ. ಹೇಳಪ್ಪ. ಇದು ಯಾವ್ದೋ ಒಂದು ನಿನ್ಗೆ ಒಳಗಡೆ ಕೊಳ್ಳಿದೇವ ಸೇರ್ಕೊಂಡ್ಬಿಟ್ಟದೆ. ಅಯ್ಯೋ, ನೀನೇ ಒಂದು ಕೊಳ್ಳಿದೇವ ಇದ್ದಂಗಿದ್ಯಾ? ಸುಮ್ಮನಿರಪ್ಪ. ಭಾನುವಾರ ಅಮಾಸೆ ಕಳೆದ 3 ದಿವಸಕ್ಕೆ ಒಂದು ಪೂಜೆ ಮಾಡ್ತೀನಿ, ಅದನ್ನೆಲ್ಲ ಬಿಡಿಸ್ಬಿಡ್ತೀನಿ. 3 ರಾತ್ರಿ 3 ಹಗಲು ತಡ್ಕೊಂಡ್ಬಿಡು ಸರ್. ಅಯ್ಯೋಪ್ಪ, ನನ್ ಪ್ರಾಣ ಹೋಗೋದು ಒಂದೇ ಬಾಕಿ. ಬೇಡ ಬೇಡ, 3 ಹಗಲು ಸರ್ ಮಾಡ್ಬಿಡ್ತೀನಿ. ನಿನ್ನೋ ಮಂತ್ರನೂ ಬೇಡ, ಯಾಕೆ ಅಂತನೂ ಬೇಡ. ನಮ್ ಜಗಜ್ಯೋತಿ ಬಸವೇಶ್ವರನ್ನೇ ಕೇಳ್ಕೊಂಡ್ಬಿಡ್ತೀನಿ. ಹೋಗಪ್ಪ, ಬಸವಂತ ಹೋಗ್ತೇನೆ ನನ್ ಬಿಟ್ಟು. ಇಲ್ಲ, ನೀನ್ ಹೋಗಪ್ಪ. ನೀನ್ ಮೊದ್ಲು ಬಸವಣ್ಣನವರಿಗೆ ನಮಸ್ಕಾರ. 3 ರಾತ್ರಿ 3 ಸಮಾಚಾರ ಸರ್ ಮಾಡ್ಬಿಡ್ತೀನಿ. ಸದ್ಯಕ್ಕೆ ಬೇಡ, ದಯಮಾಡಿ ದಯಮಾಡಿ ನೀವು ಇಲ್ಲಿಂದ ದಯಮಾಡಿ ಅವ್ರ ಮಾತೆಲ್ಲ ನಂಬೇಡ. ಬಸವಣ್ಣನವರೇ, ಏನಾಯ್ತು? ಎಂದ ಸಮಾಚಾರ? ಉರಿ ನೀವು ಮೆಡದ ಪಾದರಕ್ಷೆಗಳನ್ನು ನೀವು ಮೆಡದ ಪಾದರಕ್ಷೆಗಳನ್ನು ಬಿಟ್ಟು ನನ್ನ ಮೈ ಕೈ ಕಾಲು ಕೈ ಎಲ್ಲ ಉರಿ ಈ ತರ ಅವು ಇದೆ ಬಸವಣ್ಣನವರೇ.
ಇಳವರಸರೇ, ನೀವು ಮಹಾ ತಪ್ಪು ಮಾಡಿದಿರಿ. ಕಲ್ಯಾಣಮ್ಮ, ತಾಯಿ ಕಲ್ಯಾಣಮ್ಮ, ತಂದೆ ಅರಳೆಯ ತಂದೆ ಮಹಾನ್ ಶಿವಶರಣರು. ಅವರ ತ್ಯಾಗದ ಮೂಕ ಸಾಕ್ಷಿಯಾಗಿ ಅವರ ಪವಿತ್ರ ಚರ್ಮದಿಂದ ಮಾಡಿದ ಪಾದರಕ್ಷೆಗಳನ್ನು ಮನುಷ್ಯರ್ಯಾರು ಮೆಡಲು ಸಾಧ್ಯವಿಲ್ಲ. ಅವುಗಳು ಆ ಪರಮಾತ್ಮನಿಗೆ ಮೀಸಲಿಟ್ಟವು. ಅಂತಹ ಮಹಾಪರಾಧವನ್ನು ಮಾಡಿದಿರಿ. ಈಗ ನೀವು ಅರಳೆಯ ತಂದೆಯವರ ಮನೆಗೆ ಹೋಗಿ ಅವರಲ್ಲಿ ಕ್ಷಮೆಯಾಚಿಸಿ ಅವರ ಮನೆಯ ಕೆರೆಬಾನಿ ನೀರಿನಿಂದ ಸ್ನಾನ ಮಾಡಿ ಹೋಗುತ್ತದೆ. ಆಗಲಿ ಬಸವೇಶ, ಆಗಲಿ ಬಸವೇಶ, ಆಗಲಿ ಬಸವೇಶ. ಅವ್ರು ಹೇಳ್ದ ಅಂತ ನೀನ್ ಕೇಳ್ಕೊಂಡು ಅಂಜಿನಾಥ ಕೈಯ ಸಜ್ಜನರಿಗೆ ಭಯವು ಇನ್ನಾತ ಕೈಯ. ಯೋ ನನ್ನ ಮಾತು ಕೇಳಯ್ಯ. ಬೇಡ ಪಾರಪ್ಪ.